ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಕಂಟಿನ್ಯೂ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್, ಹಾಗೆ ನೆಕ್ಸ್ಟ್ ಬರುವಂಥ ವೀಡಿಯೋಸ್ ಎಲ್ಲ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ಮ ಅಕ್ಕ ಏನು ಮಾಡ್ತಾಳೆ ಅಂತ ನೋಡೋಣ ಬನ್ನಿ. ಅಡುಗೆ ನಾವು ಅಲ್ಲಿ ರೆಸಿಪಿನ ತೋರಿಸ್ತೀವಿ. ಇಷ್ಟೆಲ್ಲ ಪಾಪ ಅವಳೆ ಬಟ್ಟೆ ಹೋಗ್ದ ನೋಡ್ರಿ. ನಮ್ಮ ವಾಷಿಂಗ್ ಮಿಷಿನ್ ಏನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ವಾಷಿಂಗ್ ಮಿಷಿನ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಪಾಪ ಇಷ್ಟೆಲ್ಲ ಬಟ್ಟೆ ಹೋಗಿದ್ವಿ ಇವಳೆ. ಯಾಕೋ ವರ್ಕ್ ಆಗ್ತಾಯಿಲ್ಲ. ವರ್ಕ್ ಆಗ್ತಿದೆ ಅಂದರೆ ಯಾಕೋ ವಾಟ್ರ್ ಪ್ರಾಬ್ಲಮ್ ಬರ್ತಿದೆ. ಏನು ಮಾಡ್ತೀಯಕ್ಕ? ನೋಡೋಣ ಬನ್ನಿ ಒಳಗಡೆ ನೋಡೋಣ ಏನು ಮಾಡ್ತಾರೆ ಅಂತ. ಇಲ್ಲಿ ನಮ್ಮ ಅಕ್ಕ ಪಾಪ ಅಡುಗೆ ಏನು ಮಾಡಬೇಕು ಅಂತ ಅವಳಿಗೆ ಚಿಂತೆ ಹತ್ತಿದ್ರೆ, ಇಲ್ಲಿ ನಮ್ಮ ತಂಗಿ ಆರಾಮಾಗಿ ನೋಡ್ರಿ ಆರಾಮ್ ಮಲ್ಕೊಂಡಿದ್ದಾಳೆ. ಮಗ ಅಲ್ಲಿ ಮಲ್ಕೊಂಡಾನೆ ಇಲ್ಲಿ ನೋಡಿದ್ರೆ ಚಕ್ಕ ಬರಾಡ್ತಾಳೆ. ಅನುಷ್ಕಾ, ಹಾಯ್ ಅನುಷ್ಕಾ. ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಚಿಕ್ಕಿ ಮಲ್ಕೊಂಡಿದ್ದಾಳೆ ಇಲ್ಲಿ, ಹಾಗೆ ಇವರಿಬ್ಬರು ಮಲ್ಕೊಂಡಾರ. ಇಲ್ಲೊಮ್ಮೆ ಬಟ್ಟೆ ಹಾಕ್ತಾಳೆ. ಇಷ್ಟೆಲ್ಲ ಬಟ್ಟೆ ಹೋಗೋದು ಮುಗ್ದೇ ಇಲ್ಲ ಅವಳದು. ಏನು ಮಾಡೋಣ ಅಂತ ನೋಡೋಣ ಬಾರ್ಬಾ. ಈಗ ನಾನು ಅಂದ್ಕೊಂಡಿನಿ ಬೆಂಡೆಕಾಯಿ ಸ್ವಲ್ಪನೇ ಇದೆಯಲ್ಲ, ಅದಿರಲಿ. ಏನು ನೋಡಿ, ಬೆಂಡೆಕಾಯಿ ಇಷ್ಟಿದೆ, ಬೆಂಡೆಕಾಯಿ ಚಟ್ನಿ ಮಾಡೋಣ. ಆಮೇಲೆ ತೆಗೆದು ಆಮೇಲೆ ನೋಡಿ ಮನೆಯದು ಬೋರಮ್ಮ ಮಾಡಿದ್ದೀನಿ. ತುಂಬ ಕಾಸ್ಟ್ಲಿ, ಅದು ಸ್ವಲ್ಪ ಅಲ್ಲೊಂದಿಷ್ಟು ಅದನ್ನು ತೆಗೀಕಾದು. ಇದು ಸ್ಪೇಸ್ ತುಂಬ ಉಳ್ಕೊಂಡ್ಬಿಡ್ತದೆ ಅಲ್ಲಿ, ಅದಕ್ಕೆ ಅದೇ ಕಾಸ್ಟ್ಲಿ, ಅದಕ್ಕೆ ರೊಮ್ಮ ಸ್ವಲ್ಪ ಹಾಕಿದೆ. ಪುದೀನ ರೈಸ್ ಮಾಡ್ಯಾರ ಮಮ್ಮಿ. ಏನು ಹೇಳ್ತೀರಿ? ಪುದೀನ ರೈಸ್. ಆ ಪುದೀನ ರೈಸ್ನಲ್ಲಿ ಪುದೀನನೇ ಕಾಣಿಸ್ತಿಲ್ಲ ಜಾಸ್ತಿ, ಸ್ವಲ್ಪನೇ ಹಾಕ್ಯಾರ. ಗ್ರೀನಿಶೇ ಬಂದಿಲ್ಲ ಅದು. ನೋಡ್ರಿ ನಮ್ಮ ಅಕ್ಕ ಹಣ್ಣು ಕಟ್ ಮಾಡ್ಕೊಡ್ತಾಳೆ. ಇಷ್ಟು ಒಳ್ಳೆ ಅಕ್ಕ. ಥ್ಯಾಂಕ್ ಯು ಅಕ್ಕ. ಮಂದಿ ಬಂದವ್ರೆ. ಪುದೀನಾನು ಯಾವ ಪಲ್ಯ ಹಾಕಿದ್ರು ಚೆನ್ನಾಗಿರ್ತದೆ. ಒಂದು 4 ಎಲೆ ಹಾಕಿದ್ರೆ ಸಣ್ಣ ಕಟ್ ಮಾಡಿ ಹಾಕ್ತಾರೆ. ಬೇಗ ಮಾಡೋಕ್ಕಾಗ್ತದೆ. ಸ್ವಲ್ಪ ಜೋರಿಡಲಿ. ಇಷ್ಟು ನೀರಿಟ್ಟಿನ ಸಾಕಲ್ಲ ಇಷ್ಟು. ಅದಷ್ಟೇ ಹಾಕಿ ಒಂಚೂರು ಹಾಕಿಲ್ಲ. ಒಂಚೂರು ಹಾಕಿ ಕಡಿಮೆ ಹಾಕಿ. ಬರುತ್ತೆ ತಡಿ. ಅದು ಮಮ್ಮಿ ಅವಾಗ ಸ್ವಲ್ಪ ಜೋರು ಇಡ್ತಿದ್ಲಲ್ಲ. ಏನು ಮಾಡತ್ತಿಪ್ಪು? ಏನು ಮಾಡತ್ತಿಪ್ಪು? ಕೆಂಪು ಖಾರ ಹಾಕಿ, ಕೆಂಪು ಖಾರ, ಬೆಳ್ಳುಳ್ಳಿ ದೊಣ್ಣಮೆಣ್ಸಿಕಾಯಿ ಪಲ್ಯ ಮಾಡೋದು, ಕ್ಯಾಪ್ಸಿಕಮ್ಮು. ಆಮೇಲೆ ಇಲ್ಲಿ ರೈಸ್ ರೆಡಿಯಾಗಿದೆ. ಹಾಗೆ ಬೆಂಡೆಕಾಯಿ ಚಟ್ನಿ ನೋಡ್ರಿ. ಹಾಗೆ ಇಲ್ಲಿ ಸಾರು. ಇದು ಗುಳಮ್ ಅಂತ, ಉತ್ತರ ಕರ್ನಾಟಕ ಮಾವಿನಕಾಯಿದು ಗುಳಮ್. ಯಾರೆಲ್ಲ ತಿಂದಿರಿ ಕಮೆಂಟ್ಸ್ ಮಾಡಿರಿ. ಪರೀಕ್ಷಿತ ಚಟ್ನಿ ಸೂಪರ. ಹಂಗೆ ಜ್ಯೂಸ್ ಮಾಡತ್ತಾಳ. ವಾವ್. ಇಲ್ಲಿ ನಾನು ಕ್ಲೀನಿಂಗ್ ನಡೆಸ್ತಾ ಇದ್ದೀನಿ ನೋಡ್ರಿ. ಎಲ್ಲ ಎಷ್ಟು ಗಲೀಜಾಗಿದೆ. ಈಗ ತಾನೇ ಫ್ರೆಶ್ ಆಗಿಬಿಟ್ಟು ನೋಡ್ರಿ. ಇಷ್ಟು 3 ದಿನ ಆಯಿತು ನಾನು ವಿಡಿಯೋನೇ ಮಾಡಿಲ್ಲ. ಯಾಕಂತಂದರೆ ನನಗಿಷ್ಟು ಜ್ವರ ಬಂದಿತ್ತಂದ್ರೆ, ಸಿಕ್ಕಾಪಟ್ಟೆ ಜ್ವರ ಆ್ಯಂಡ್ ಮತ್ತು ವಾಂತಿ ಭೇದಿ ಎರಡೂ ಆಗಿಬಿಟ್ಟಿತ್ತು. ಲೂಸ್ ಮೋಷನು ಆಗಿಬಿಟ್ಟಿತ್ತು ಆ ಥರ. ಯಾಕಂದರೆ ಅಷ್ಟು ಬಿಸಿಲಿದೆ ಬಿಜಾಪುರಲ್ಲಿ. ಹುಷಾರು ತಪ್ಪೋಗಿತ್ತು. ನನಗೂ ಆರಾಮಿರಲಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ಫುಲ್ ಫ್ರೆಶ್ ಆಗಿ 1 ದಿನ 2 ದಿನ ಆಯಿತು ನನಗೆ ಆರಾಮಾಗಿ. ಅಂದರೆ ಸ್ವಲ್ಪ ಕೆಮ್ಮಿದೆ. ಇವತ್ತು ಏನೆಲ್ಲ ಆಗುತ್ತೆ, ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಮಾಡಿದ್ದೆ ನೋಡಿ.
ನೋಡ್ರಿ ಅಕ್ಕ ಕ್ಲೀನ್ ಇಡಾಕತ್ತಾಳ, ಎಲ್ಲ ಗಾಡಿ ಎಲ್ಲ ಸ್ವಚ್ಛ ಮಾಡತ್ತಾಳ. ಫುಲ್ಲೆಲ್ಲ ಗಾಡಿ ಪಳ ಇವಾಗ ಎಷ್ಟು ಕ್ಲೀನ್ ಕಾಣಾಗ್ತಕ್ಕ ಏನ. ಹಾಂ ಅದೆಲ್ಲ ಕಪ್ಪು ಅನಿಸ್ತಾಕತ್ತಲ್ಲ ರೀ. ಇಲ್ಲಿ ಅನುಷ್ಕಾ ನೋಡ್ರಿ ಕ್ಲೀನಾಗೆ ತಿಕ್ಕಿ 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 ಬ್ರಷಲ್ಲಿ ಎಲ್ಲ ನೀಟ್ ಮಾಡತ್ತಾಳ. ಇವರೆಲ್ಲ ಇಲ್ಲಿ ಟಿ ವಿ ನೋಡತ್ತಾರ. ಮನೇಲಿ ತುಂಬ ದಿನದಿಂದ ಯಾರೂ ಇರಲಿಲ್ಲ. ಈ ಕಳ ಹಾಡು तेरा नाम खुद के लेता हूँ, तेरा नाम खुद के लेता हूँ, तेरा नाम लेता हूँ, जैसे तुम लेता लाके लेता हूँ, नाम लेता हूँ, कुछ भी करता हूँ, तेरा नाम लेता हूँ, कभी कुछ भी करता हूँ, तेरा नाम लेके करता हूँ, सबका करता हूँ, तेरा नाम लेता हूँ, तेरा कुछ करता हूँ, तेरा नाम ले ರಾಜಣ್ಣ ವಿಡಿಯೋ ಚಾಲು ಮಾಡ್ಯಾ? ಮತ್ತೆ ಅದಕ್ಕೆ ಯಾಕೇನು ಅಪ್ಪು ಯಾಕೇನು ಇಲ್ಲಿ ಹಿಂಗೆ ಯಾಕೇನು ಹಾಗೆ ಈವ್ನಿಂಗ್ ಆಗಿತ್ತು ಅಂತ ಸ್ವಲ್ಪ ವಾಕ್ ಹೋಗಿ ಬರೋಣ, ತುಂಬ ದಿನ ಆಯಿತು ವಾಕ್ ಹೋಗಿಲ್ಲ. ಹಾಗೆ ಒಂದು ಸ್ವಲ್ಪ ಹುಷಾರಿಲ್ಲದ ಕಾರಣ ನಾನು ಹೊರಗಡೆ ಜಾಸ್ತಿ ಹೋಗಿರಲಿಲ್ಲ ಅಂತ ಹೇಳ್ಬಿಟ್ಟು ವಾಕ್ ಮಾಡ್ಕೊಂಡು ಬಂದ್ವಿ. ಅಲ್ಲೇ ನಮ್ಮ ಮನೆ ಹತ್ರ ಗಣಪತಿ ಗುಡಿಯಾಗಿದೆ, ದೇವಸ್ಥಾನ ಕಾಣಿಸ್ತಿದೆ. ಅಲ್ಲಿ ಈಗ ಹೊಸದಾಗಿ ಕನ್ಸ್ಟ್ರಕ್ಷನ್ ಎಲ್ಲ ಮುಗ್ದಿದೆ. ಈಗ ನಾವು ಜಸ್ಟ್ ವಾಕ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಅಲ್ಲೇ ಇದ್ಲು, ಮೀಟಿಂಗ್ ನಡೀತಾ ಇತ್ತು ಅಂತ. ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬಾ ವೀಡಿಯೋಸ್ ಬರುತ್ತೆ, ಯಾಕಂದರೆ ನಾನು ಈಗ ವೀಡಿಯೋಸ್ ಹಾಕಿಲ್ಲ ತುಂಬ ದಿನ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.